ಗಾಯ್ಸ್ ನಾನಿವತ್ತು ಬೆಂಗಳೂರಲ್ಲಿ ಜಸ್ಟ್ ಈ 100 ರೂಪಾಯಿಂದ ಸರ್ವೈವ್ ಆಗ್ತಿದ್ದೀನಿ. ಬಟ್ ಆಮೇಲೆ 100 ರೂಪಾಯಿಂದ ಸರ್ವೈವ್ ಆಗ್ತಿದ್ದೀನಿ. ಜೋಬಲ್ ಏನಿಲ್ಲ, 100 ರೂಪಾಯಿ ಅಷ್ಟೇ ಇರೋದು. 100 ರೂಪಾಯಿ ಸರ್ವೈವ್ ಆಯ್ತು ನೋಡೋಣ. 100 ರೂಪಾಯಿ ಗೈಸ್, 100 ರೂಪಾಯಿಲೇ ಸರ್ವೈವ್ ಆಗ್ಬೇಕು. ನನ್ನ ಚಾಲೆಂಜ್ ಇರೋದು ನನ್ನ ಚಾಲೆಂಜ್ ಇರೋದು ಈ 100 ರೂಪಾಯಿಲೇ ಇಡೀ ದಿನ ಸರ್ವೈವ್ ಆಗ್ಬೇಕು. ನಿಂಗೆ ಏನ್ ಅನ್ಸುತ್ತೆ, ನಾನು ಸರ್ವೈವ್ ಆಗ್ಬೋದಾ ಏನು 100 ರೂಪಾಯಿಲಿ? ನಿನ್ ಪ್ರಕಾರ 100 ರೂಪಾಯಿ ಸರ್ವೈವ್ ಆಗೋಕೆ ಆಗುತ್ತಾ ಇಲ್ವಾ ಬೆಂಗಳೂರಲ್ಲಿ? ಇಂಡಿಯಾ ಸರ್ ಅಲ್ಲ 100 ರೂಪಾಯಿ ದಿನ ಇಡೀ ಸರ್ವೈವ್ ಆಯ್ತು. ಅದು ನೀನ್ ಎಲ್ಲಿ ಊರೆಲ್ಲ ತಿರ್ಕೊಂಡು. ಹೌದು ಗೈಸ್, ಚಾಲೆಂಜ್ ಇರೋದು ಎಷ್ಟೇ, 100 ರೂಪಾಯಿಲಿ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅದನ್ನ ಸ್ಪೆಂಡ್ ಮಾಡಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಬಜೆಟ್ ನ ಮೇಂಟೈನ್ ಮಾಡ್ಕೊಂಡು ಬಾರ್ಗೇನ್ ಮಾಡ್ಕೊಂಡು ಸರ್ವೈವ್ ಮಾಡ್ಬೇಕು. ಸೊ ಈ ಚಾಲೆಂಜ್ ನ ತಗೊಂಡಿದ್ದೀನಿ, ಬನ್ನಿ ನೋಡೋಣ. ಗಾಯ್ಸ್, ಇಲ್ಲಿಂದ ನಾನು ಈ 100 ರೂಪಾಯಿ ಚಾಲೆಂಜ್ ಸ್ಟಾರ್ಟ್ ಆಗ್ತಿದೆ. ಇವಾಗ ಏನಂತಂದ್ರೆ ನಾನು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟಿಗೆ ಎಲ್ಲರೂ ಒಂದು ಒಳ್ಳೆ ಜಾಗನ ಹುಡುಕಬೇಕು. ಎಲ್ಲಿ ಕಡಿಮೆ ಸಿಗುತ್ತೋ ಆ ಜಾಗಕ್ಕೆ ಹೋಗಿ ಈ 100 ರೂಪೀಸಲ್ಲಿ ಎಷ್ಟು ಕಡಿಮೆ ಸಿಗುತ್ತೋ ಅಷ್ಟು ಕಡಿಮೆಗೆ ನಾನು ಬ್ರೇಕ್ಫಾಸ್ಟ್ನ ಮಾಡಬೇಕು. ಬಟ್ ನಾನೀಗ ಒಂದು ಪ್ಲಾನ್ ಮಾಡಿದ್ದೀನಿ. ಅದು ಏನು ಪ್ಲಾನ್ ಅಂದ್ರೆ, ಇರೋದು ಒಂದೇ ಒಂದು ಪ್ಲಾನ್ ಈ ಜಾಗದಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಈ ಸರೌಂಡಿಂಗ್ ಅಲ್ಲಿ ಎಲ್ಲೋ ಇಂದಿರಾ ಕ್ಯಾಂಟೀನ್ ಅಂತ ಇದೆ. ಆ ಇಂದಿರಾ ಕ್ಯಾಂಟೀನಿಗೆ ಹೋಗ್ಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಣ. ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತೆ. ಸೊ ಹಾಗಾಗಿ ಫಸ್ಟ್ ಇಂದಿರಾ ಕ್ಯಾಂಟೀನಿಗೆ ಹೋಗೋಣ. ಇಂದಿರಾ ಕ್ಯಾಂಟೀನ್ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ ಗುರು. ಈಗ ನಾನು ಹೋಗ್ಬಿಟ್ಟು ಇಂದಿರಾ ಕ್ಯಾಂಟೀನ್ ಹುಡುಕೋಬೇಕು. ಜನಗಳ ಹತ್ರ ಕೇಳ್ಕೊಂಡು ಇಂದಿರಾ ಕ್ಯಾಂಟೀನ್ ಹುಡುಕೊಂತ ಹೋಗಿ ಈ 100 ರೂಪಾಯಿಲಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆಗೆ ಬ್ರೇಕ್ಫಾಸ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಅಣ್ಣ, ಇಂದಿರಾ ಕ್ಯಾಂಟೀನ್ ಎಲ್ಲಿ ಬರುತ್ತೆ ಅಣ್ಣ? ಇಂದಿರಾ ಕ್ಯಾಂಟೀನ್ ಹೆಂಗ್ ಹೋಗೋದು ಅಣ್ಣ? ಇಂದಿರಾ ಕ್ಯಾಂಟೀನ್ಗೆ ಹೆಂಗ್ ಹೋಗೋದು ಅಮ್ಮ? ಇಂದಿರಾ ಕ್ಯಾಂಟೀನ್ ಎಲ್ಲಿರೋದು? ಇಂದಿರಾ ಕ್ಯಾಂಟೀನ್ ರೈಟ್ ಸೈಡ್ ಅಲ್ಲ? ಓಕೆ ಗೈಸ್, ಆ ಕಡೆ ರೋಡ್ ಅಂತೆ, ಬನ್ನಿ. ಅಣ್ಣ, ಇಂದಿರಾ ಕ್ಯಾಂಟೀನ್ಗೆ ಹೆಂಗ್ ಹೋಗೋದು? ಇಂದಿರಾ ಕ್ಯಾಂಟೀನ್ ಪಕ್ಕದ ರೋಡ. ಓಕೆ, ಇದ್ರ ಪಕ್ಕದ ರೋಡ್ ಅಂತ ಇಂದಿರಾ ಕ್ಯಾಂಟೀನ್. 100 ರೂಪೀಸ್ ಅಲ್ಲಿ ನಾನು ಸಂಜೆ ತನಕ ಸರ್ವೈವ್ ಆಗ್ಬೇಕಂದ್ರೆ ನಾನು ಬ್ರೇಕ್ಫಾಸ್ಟ್ ಅದೆಲ್ಲ ಸ್ವಲ್ಪ ಕಡಿಮೆ ತಿನ್ಬೇಕು. ಹಂಗಾಗಿ ಇಂದಿರಾ ಕ್ಯಾಂಟೀನಿಗೆ ಹೋಗ್ತಿದ್ದೀನಿ. ಇಲ್ಲಿ ನೋಡಿ, ನನ್ ಮುಂದೆ ಕಾಣ್ತಿದ್ಯಲ್ಲ, ಇದೆ ಇಂದಿರಾ ಕ್ಯಾಂಟೀನ್. ಗೈಸ್, ಫೈನಲಿ ನಂಗೆ ಇಂದಿರಾ ಕ್ಯಾಂಟೀನ್ ಸಿಕ್ಕಿದೆ. ಇಲ್ಲಿ ನೋಡಿ, ನನ್ನಿಂದ ಕಾಣ್ತಿದೆ ನೋಡಿ, ಇದೆ ಇಂದಿರಾ ಕ್ಯಾಂಟೀನ್. ಬನ್ನಿ ಒಳಗೆ ಹೋಗೋಣ, ಬ್ರೇಕ್ಫಾಸ್ಟ್ ಮಾಡೋಣ. ಎಷ್ಟು ಕಡಿಮೆ ಸಿಗುತ್ತೆ ಅಷ್ಟು ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಜರ್ನಿನ 100 ರೂಪೀಸ್ ಅಲ್ಲಿ ಸರ್ವೈವ್ ಆಗೋಣ. ಅಷ್ಟು ಟೈಮ್ ಇಂದಿರಾ ಕ್ಯಾಂಟೀನ್ ಅಲ್ಲಿ ಟೇಸ್ಟ್ ಮಾಡ್ತಿರೋದು ಫುಡ್. ಇಡ್ಲಿ ಕೊಡಿ ಗೈಸ್. ನಾನು ಇಡೀ ದಿನ ಈ 100 ರೂಪಾಯಿಲೇ ಜೀವನ ಮಾಡಬೇಕು. ಯಾಕಂದ್ರೆ ಎಷ್ಟೋ ಬಡವರಿಗೆ ಇಂದಿರಾ ಕ್ಯಾಂಟೀನ್ ಸಿಕ್ಕಾಪಟ್ಟೆ ಉಪಯೋಗ ಆಗ್ತಾ ಇರೋದು. ಹಂಗಾಗಿ ಎಷ್ಟಂತ ಗೊತ್ತಿಲ್ಲ, ತಗೊಂಡು ತಿನ್ನೋಣ. 3 ಇಡ್ಲಿ ಬರುತ್ತೆ 5 ರೂಪಾಯಿಗೆ. ಕೇಳಿದ ತಕ್ಷಣ ನಂಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಈಗಿನ ಕಾಲದಲ್ಲೂ 5 ರೂಪಾಯಿ 3 ಇಡ್ಲಿ ಸಿಗುತ್ತಂದ್ರೆ ಇಡ್ಲಿ ತಗೊಂಡಿದ್ದಿ. ಈಗ ಇಡ್ಲಿ ಪ್ರೈಸ್ ಎಷ್ಟು ಗೊತ್ತಾ? 5 ರೂಪಾಯಿ ಅಷ್ಟೇ. ಲೈಫ್ ಟೈಮ್ ಫಸ್ಟ್ ಟೈಮ್ ಇಂದಿರಾ ಕ್ಯಾಂಟೀನ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿರೋದು 5 ರೂಪಾಯಿ ಅಷ್ಟೇ ಗೈಸ್. ನಾವು ಹೊರಗಡೆ ಹೋದ್ರೆ ಇದು ಒಂದು 40 ರೂಪಾಯಿ ಏನೋ ಆಗುತ್ತೆ ಈ ಇಡ್ಲಿಗೆ. ಬಟ್ ಇಲ್ಲಿ 5 ರೂಪಾಯಿ ಅಷ್ಟೇ. ಬನ್ನಿ ಇಡ್ಲಿನ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿರುತ್ತಂತ. ಸಾಂಬಾರು ಕೊಟ್ಟಿದ್ದಾರೆ ಅಷ್ಟೇ, ಇದಕ್ಕೆ ಬೇರೆ ಏನೂ ಕೊಟ್ಟಿಲ್ಲ. ಸಾಂಬಾರು ಮತ್ತೆ 3 ಇಡ್ಲಿ. ಪರವಾಗಿಲ್ಲ, 5 ರೂಪಾಯಿಗೆ ಎಷ್ಟು ಸಿಗುತ್ತಂದ್ರೆ ಒಬ್ಬ ವ್ಯಕ್ತಿ ಹೊಟ್ಟೆ ತುಂಬುತ್ತೆ ಅನ್ನೋದು ನನಗೆ ಇವತ್ತೇ ಫಸ್ಟ್ ಗೊತ್ತಾಗಿದ್ದು 5 ರೂಪಾಯಿಂದ. ನಾನೀಗ ಚಾಲೆಂಜ್ 9 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದು. 9 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಈಗ ಟೈಮು 9:45 10 ಗಂಟೆ ಆಗ್ತಾ ಬರ್ತದೆ. ಫಸ್ಟ್ ಈ ತಿಂಡಿ ತಿನ್ನೋಣ. ಈ ತಿಂಡಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ. ಇನ್ನು ನನ್ನ ಹತ್ರ ಬಾಕಿ 95 ರೂಪೀಸ್ ಇರೋದು. ಬನ್ನಿ ಹೇಳ್ತೀನಿ, ಫಸ್ಟ್ ತಿಂಡಿ ಮಾಡ್ಕೊಬಿಡೋಣ. ಅಕ್ಕಿ ಇಡ್ಲಿ ಅನ್ಸುತ್ತೆ ಬಟ್ ಸ್ವಲ್ಪ ತಿಕ್ಕಾಗಿದೆ, ಸಾಫ್ಟ್ ಅಷ್ಟಿಲ್ಲ, ಬಟ್ ಚೆನ್ನಾಗಿದೆ. ಸಾಂಬಾರೆಲ್ಲ ಟೇಸ್ಟ್ ಸೂಪರ್ ಆಗಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನನಗೆ ತುಂಬಾನೇ ಚೀಪಾಗಿ ಸಿಕ್ಬಿಟ್ಟಿತ್ತು. ಹಂಗಾಗಿ ನನ್ನ ಹತ್ರ ಬಾಕಿ 95 ರೂಪಾಯಿ ಉಳಿದಿತ್ತು. ಊಟ ಎಲ್ಲ ಮುಗಿಸಾದ್ಮೇಲೆ ನಾನು ಕಂಪ್ಲೀಟ್ ಆಗಿ ನನ್ನ ನೀರ್ನ ತಗೊಳಕ್ ಹೊರಟಿದ್ದೆ. 5 ರೂಪಾಯಿಗೆ 3 ಇಡ್ಲಿ ತಿಂದೆ. ಈಗ ನಂತರ ಎಕ್ಸಾಕ್ಟ್ ಆಗಿ ನನ್ನ ಹತ್ರ ಈಗ ಉಳಿದಿರೋ ದುಡ್ಡು ಇಲ್ಲಿ ನೋಡಿ 95 ರೂಪಾಯಿ. 5 ರೂಪಾಯಿ ಬ್ರೇಕ್ಫಾಸ್ಟ್, ಈಗ 95 ರೂಪೀಸ್ ಬಾಕಿ ಇದೆ. ಈಗ ರಿಮೈನಿಂಗು 95 ರೂಪಾಯಿ ಬಾಕಿ ಇದೆ. ಈ 95 ರೂಪಾಯಿ ಇಡೀ ದಿನ ಕಳಿಬೇಕು. ಬನ್ನಿ ಈಗ ಹೋಗೋಣ ಮುಂದೆ. ಇಡ್ಲಿ ಪರವಾಗಿಲ್ಲ, 5 ರೂಪಾಯಿಗೆ 3 ಇಡ್ಲಿ ಸಿಗುತ್ತೆ ಅಂದ್ರೆ ಅದು ಎಷ್ಟೋ ಜನ ಬಂದು ಇಲ್ಲಿ ತಿನ್ಕೊಂಡು ಹೋಗ್ತಿದ್ದಾರೆ. ಬನ್ನಿ ನಾ ಮುಂದೆ ಎಲ್ಲಿದ್ದೀನೋ ಗೊತ್ತಿಲ್ಲ. ಪ್ರೆಸೆಂಟ್ ನಾನು ಇಂದಿರಾ ಕ್ಯಾಂಟೀನ್ ಅಲ್ಲಿ ವಿಜಯನಗರದಲ್ಲಿ ಇಡ್ಲಿನ ತಿಂದಿದ್ದು. ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈಗ ಕಂಪ್ಲೀಟ್ಲಿ ಮುಗೀತು ಗೈಸ್. ಈಗ ನನ್ನ ಹತ್ರ 95 ರೂಪೀಸ್ ಇದೆ. 95 ರೂಪೀಸ್ ಅಲ್ಲಿ ಈಗ ಏನ್ ಮಾಡ್ಬೇಕು? ನನಗೆ ನೆಕ್ಸ್ಟ್ ಆಪ್ಷನ್ ಇರೋದು ನನ್ನ ಹತ್ರ ನಾನು ಫಸ್ಟ್ ನೀರು ತಗೊಳ್ಬೇಕು. ಇಡೀ ದಿನ ಸರ್ವೈವ್ ಆಗ್ಬೇಕಂದ್ರೆ ನನ್ನ ಹತ್ರ ಡಿಹೈಡ್ರೇಟ್ ಆಗಬಾರ್ದು ಅಂದ್ರೆ ನಾನು ನೀರ್ ಬಾಟ್ಲಿ ತಗೊಳ್ಬೇಕು. ಸೊ ಹಂಗಾಗಿ ನೀವು ಒಂದು 10 ರೂಪಾಯಿ ನೀರಿನ ಬಾಟ್ಲಿ ತಗೊಳ್ಳೋಣ. ಜಿ ಪಾಪ ಗೈಸ್, ಇಂದಿರಾ ಕ್ಯಾಂಟೀನ್ ಕೆಟ್ಟದಾಗಿ ತೋರಿಸ್ತೀನಿ ಅಂತ ಅನ್ಕೊಂಡ್ರೆ ಅನ್ಸುತ್ತೆ. ಅದಕ್ಕೆ ಅವರು ಮಾಡಬೇಡ ಅಂತೆಲ್ಲ ಹೇಳಿದ್ದು. ಬಟ್ ಅವರಿಗೆ ಏನಂತ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರು ಏನು ಮಾಡಲಿಲ್ಲ, ಒಪ್ಕೊಂಡು ಸುಮ್ಮನೆ ಆದರೂ ಏನಾರ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಮಾಡ್ಕೊ ಹೋಗಿ ಅಂತೆಲ್ಲ ಹೇಳಿದ್ರು. ಹಂಗಾಗಿ ನಾನು ವಿಡಿಯೋ ಶೂಟ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಒಂದು ಅರ್ಧ ಲೀಟ್ರ್ ನೀರು ಕೊಡಿ ಅಮ್ಮ. ನನಗೆ ಎಲ್ಲಿ ಕಡಿಮೆ ಪ್ರೈಸಿಗೆ ಏನೇನು ಸರ್ವೇ ಮಾಡಬೇಕು ಅದನ್ನು ಮಾತ್ರ ನಾನು ಚೂಸ್ ಮಾಡಬೇಕು. ಯಾವುದೇ ರೀತಿ ದೊಡ್ಡದಾಗಿ ಹೋಟ್ಲಿಗೆಲ್ಲ ಹೋಗ್ಬಿಟ್ರೆ ಅದರಲ್ಲೆಲ್ಲೂ ಮಾಡೋಕ್ಕಾಗಲ್ಲ. ಊಟ ಎಲ್ಲ 100 ರೂಪೀಸ್ ಅಲ್ಲೇ ಹೋಗ್ಬಿಡುತ್ತೆ. ಒಂದು 60-70 ಬ್ರೇಕ್ಫಾಸ್ಟಿಗೆ ಅಂತಾನೆ 80-70 ರೂಪೀಸ್ ಹತ್ರ ಹೋಗ್ಬಿಡುತ್ತೆ. ಸೊ ಹಂಗಾಗಿ ನಾನು ಎಲ್ಲೆಲ್ಲಿ ಸಣ್ಣ ಶಾಪ್ಗಳು ಇರುತ್ತೋ ಆ ಶಾಪಲ್ಲಿ ಹೋಗಿ ಕೇಳಬೇಕು. ಅಂದರೆ ಸ್ವಲ್ಪ ಮಧ್ಯಾಹ್ನ ಇಂದಿರಾ ಕ್ಯಾಂಟೀನಿಗೆ ಬರ್ಬೋದು. ಬಟ್ ಸ್ಟಿಲ್ ಏನಂತಂದರೆ ಒಂದೇ ಜಾಗದಲ್ಲಿ ಮಾಡೋದು ಸರಿ ಹೋಗಲ್ಲ. ಈ ವಿಡಿಯೋದಲ್ಲಿ ಎಲ್ಲೆಲ್ಲಿ ಕಡಿಮೆ ರೇಟಿಗೆ ಫುಡ್ ಸಿಗುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತಲ್ಲ ನಮಗೆ ಇವತ್ತು. ಬನ್ನಿ ಹೋಗೋಣ. ತಿಂಡಿ ಮತ್ತು ನೀರನ್ನ ತಗೊಂಡು ವಿಜಯನಗರದಿಂದ ನಾನು
ಕಬ್ಬನ್ ಪಾರ್ಕಿಗೆ ರೆಸ್ಟ್ ಮಾಡೋಣ ಅಂತೇಳಿ ನಾನು ಅಷ್ಟು ದೂರ ನಡ್ಕೊಂಡೋಗಿ ಟ್ರೈ ಮಾಡಿ ನಡ್ಕೊಂಡು ಹೋಗ್ದೆ. ವಿಜಯನಗರದಿಂದ ನಡ್ಕೊಂತ ಎಷ್ಟು ದೂರ ಬಂದಿದೆ ಅಂದರೆ ಇಲ್ಲಿ ನೋಡಿ, ರಕ್ಕಸಾಪುದೋಳ್ ಇದು ಯಾವುದು ಥಿಯೇಟ್ರ್ ಇದೆಯಲ್ಲ, ಸಿಟಿ ಮಾಲ್ ಹತ್ರ ಬಂದಿದ್ದೀನಿ ಗುರು. ಇನ್ನು ನಾನು ನಡೆಯೋಕ್ಕೆ ಸಿಕ್ಕಾಪಟ್ಟೆ ಇದೆ, ನಡ್ಕೊಂಡು ಹೋಗ್ತಾನೆ ಇರಬೇಕು. ಮೋಸ್ಟ್ಲಿ ನಾನು ಅಲ್ಲಿಗೆ ಹೋಗೋ ಅಷ್ಟಿಗೇನೆ ಫ್ರೀಯಾಗಿ ಅಲ್ಲಿ ಆರಾಮಾಗಿ ಹೋಗಿ ಮಲ್ಕೊಳ್ಳೋ ಅಷ್ಟಿಗೇನೆ, ಅಲ್ಲಿಗೆ ಹೋಗಿ ರೆಸ್ಟ್ ಮಾಡೋ ಅಷ್ಟಿಗೇನೆ ಇಲ್ಲಿ ತಿಂದಿರೋದು ಊಟ ಎಲ್ಲ ಕರ್ಗೋಗ್ಬಿಡುತ್ತೆ ಅನ್ಸುತ್ತೆ. ಹಂಗ ಹುಷಾರಾಗಿ ಒಂದು ಸ್ವಲ್ಪ ನೋಡ್ಕೊಂಡು ನಡೆಯೋದೇನಿದೆ, ನಡಿಲೇಬೇಕು. ಬಟ್ ಬೇರೆ ಆಪ್ಷನ್ ಇಲ್ಲ, ಯಾಕಂದ್ರೆ ಅಲ್ಲಿ ಹೋದ್ರೆ ನನಗೆ ಆರಾಮಾಗಿ ಸಂಜೆ ತನಕ ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು 100 ರೂಪೀಸಲ್ಲಿ ಸರ್ವೈವ್ ಆಗ್ಬೋದು ಅನ್ನೋದನ್ನು ಹೋಪ್ಸ್ ಇಟ್ಟಿದ್ದೀನಿ. ಬಟ್ ನೋ ಇಶ್ಯೂಸ್, ಬನ್ನಿ ಇನ್ನ ಇಲ್ಲ ನಡ್ಕೊಂಡು ಹೋಗ್ತಿದ್ದೀನಿ ನೋಡಿ ಎಷ್ಟು ದೂರದಲ್ಲಿ. ಪಾರ್ಕ್ ಏನು ಇನ್ನ ಕಡಿಮೆ ದೂರ ಇಲ್ಲ, ಇನ್ನ ಸಿಕ್ಕಾಬಡೆ ದೂರ ಇದೆ ಗುರು. ಕಬ್ಬನ್ ಪಾರ್ಕಿಗೆ ನಡಿಬೇಕಂದ್ರೆ ಬಸ್ಗಳನ್ನ ಟ್ರೈ ಮಾಡಕ್ ನೋಡಿದೆ, ಬಟ್ ಬಸ್ಸಲ್ಲಿ ಹೋದೆ ಅಂದ್ರೆ ಬಟ್ ನನಗೆ ರಿಟರ್ನ್ ಬರ್ಬೇಕಾದ್ರೆ ತುಂಬಾ ಟ್ರಬಲ್ ಆಗ್ಬೋದೇನೋ ಗೊತ್ತಿಲ್ಲ. ಈಗ ನಾನು ದುಡ್ಡನ್ನೆಲ್ಲ ಖರ್ಚು ಮಾಡ್ಕೊಂಡು ಹೋಗ್ಬಿಟ್ರೆ ರಾತ್ರಿ ಈಗ 85 ಇದೆ, ಬಸ್ಸಿಗೆ ಒಂದು 30-40 ರೂಪಾಯಿ ತಗೊಂಡ್ರೆ ನಿಮ್ಗೆ ಸಂಜೆಗೆ ಇಲ್ಲಿಂದ ಹೋಗೋಕೆ ಮತ್ತೆ ಹೊಸತೆ ಹಸಿದ್ರೆ ಊಟ ಬೇಕಲ್ಲ, ಮತ್ತೆ ಆ ಕಡೆ ಬರ್ಬೇಕಾದ್ರೆ ಬಸ್ಸಿಗೆ ಏನೋ ಚಾರ್ಜ್ ಬೇಕಲ್ಲ. ಸೊ ಹಂಗಾಗಿ ಆಗಲ್ಲ, ಹಂಗಾಗಿ ಇಲ್ಲಿಂದ ವಾಕಬಲ್ ಮಾಡ್ತಿದ್ದೀನಿ ನಾನು. ನಡೀತಾ ನಾನು ಮಾಗಡಿ ಮೆಟ್ರೋ ಸ್ಟೇಷನ್ ಇದ್ರ ಮುಂದೆ ನಡೆಯೋಕ್ಕಾಗಲ್ಲ ಅಂತ ವಿಧಾನಸೌಧ ಸುಮಾರು ಹೊತ್ತು ನಡೆಯೋಕೆ ಟ್ರೈ ಮಾಡಿದೆ, ಸುಮಾರು ಮಾಗಡಿ ತನಕ ನಡ್ಕೊಬಂದೆ. ಅದ್ರ ಮೇಲೆ ನನಗೆ ನಡೆಯೋಕ್ಕೆ ಕಷ್ಟ ಆಗೋಗ್ಬಿಡ್ತು. ಹಂಗಾಗಿ ವಿಧಾನಸೌಧಗೆ ನಾನು ಟಿಕೆಟ್ ತಗೊಂಡಿದ್ದೆ. ವಿಧಾನಸೌಧದಿಂದ ಅಲ್ಲಿ ಆರಾಮಾಗಿ ಕಬ್ಬನ್ ಪಾರ್ಕಿಗೆ ಹೋಗ್ಬೋದು. ಈಗ ಎಕ್ಸಾಕ್ಟಾಗಿ ನನ್ನ ಹತ್ರ 65 ರೂಪೀಸ್ ಬಾಕಿ ಇದೆ. ಈ 65 ರೂಪೀಸಿಂದ ನಾನು ಸಂಜೆ ತನಕ ಕಳಿಬೇಕು. ಈಗ ನಮ್ಮ ಮೆಟ್ರೋ ಬಂತು ನೋಡಿ ನಮ್ಮದು, ಬನ್ನಿ ಮೆಟ್ರೋದೊಳಗೆ ಹೋಗ್ಬಿಟ್ಟು ವಿಧಾನಸೌಧ ಹತ್ರ ಇಳ್ಕೊಬಿಡೋಣ. ಒಂದು ನಾಡಪ್ರಭು, ಒಂದು ವಿಶ್ವೇಶ್ವರಯ್ಯ, ಮತ್ತು ಅಂಬೇಡ್ಕರ್, ವಿಧಾನಸೌಧನೇ ಲಾಸ್ಟ್. ಇನ್ನೊಂದು 4 ಸ್ಟಾಪ್ ಇದೆ. 4 ಸ್ಟಾಪ್ ಹಾಕಿದ್ರೆ ನಾವು ವಿಧಾನಸೌಧಗೆ ರೀಚ್ ಆಗ್ತೀವಿ. ಅಲ್ಲೋಗಿ ಆರಾಮಾಗಿ ರೆಸ್ಟ್ ಮಾಡಿ ಮತ್ತೆ ಊಟ ಮಾಡಿದ್ರೆ ಅಲ್ಲಿ ಮಾಡೋಣ. ಮೆಟ್ರೋ ಒಳಗಿಂದ ಬಂದು ಈಗ ಕಬ್ಬನ್ ಪಾರ್ಕ್ ಹತ್ರ ಬಂದಿದ್ದೀನಿ. ಈಗ ನನಗೆ ಏನಂದರೆ ನಂತರ ರಿಮೈನಿಂಗ್ ಅಮೌಂಟ್ ಎಷ್ಟಿದೆ ಗೊತ್ತಾ, 65 ರೂಪೀಸ್. 65 ಅಂದರೆ 20 ರೂಪೀಸು ಮೆಟ್ರೋಗೆ ಹೋಯ್ತು, 75, 85, 10 ರೂಪೀಸ್ ವಾಟ್ರು, 5 ರೂಪೀಸ್ ಫುಡ್ಡು. ಈಗ ಟೋಟಲ್ ಆಗಿ ನನ್ನ ಹತ್ರ ರಿಮೈನಿಂಗ್ ಇರೋದು 35% ಆಲ್ರೆಡಿ ಖರ್ಚಾಗಿ ಹೋಗಿದೆ. ಇನ್ನು 65% ಬಾಕಿ ಇರೋದ್ರೆ 65%ಅಲ್ಲಿ ನಾನು ಎಂಟೈರ್ ಇವತ್ತಿನ ದಿನ ಕಳಿಬೇಕು. ನನ್ನ ಟ್ರಾವೆಲ್ ಎಕ್ಸ್ಪೆನ್ಸಸ್ಸು ಮತ್ತು ನನ್ನ ಫುಡ್ಡು, ಆಫ್ಟರ್ನೂನು ಲಂಚು, ನೈಟ್ ಡಿನ್ನರ್, ಅಂದಿರೋದು ಸಂಜೆ ಕಾಫಿ ಮತ್ತೆ ನೈಟ್ ಡಿನ್ನರ್ ಮತ್ತೆ ಟ್ರಾವೆಲ್ ಇಲ್ಲಿಂದ ಓಕೆ. ಅದು ಮೇನ್ ನನ್ನ ಹತ್ರ ಬಾಕಿ ಇರೋದು, ಅದನ್ನ ನಾನು ನೀಟಾಗಿ ಮಾಡ್ಕೋಬೇಕು ಗುರು. ಸೊ ಪ್ರೆಸೆಂಟ್ ನಾನೀಗ ಇಲ್ಲಿ ನೋಡಿ ಕಬ್ಬನ್ ಪಾರ್ಕ್ ಒಳಗೆ ಬಂದಿದ್ದೀನಿ. ಈ ಜಾಗದಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ರೆಸ್ಟ್ ಮಾಡಿಬಿಟ್ಟು ನಡೀತಾ ನಾನು ಕೊನೆ ಕಬ್ಬನ್ ಪಾರ್ಕ್ ಒಳಗೆ ಬಂದೆ. ಹೆಲಿಕಾಪ್ಟರ್ ಹೋಗ್ತಿದೆ ನೋಡು. ನಾನು ಚಾಲೆಂಜ್ ಸ್ಟಾರ್ಟ್ ಮಾಡಿ ಈಗ ಹೆಚ್ಚು ಕಮ್ಮಿ 20 ನಂಗೆ ಬ್ರೇಕ್ಫಾಸ್ಟ್ ಮಾಡಿದೆ. 10:30, 11:30, 12:30. ನಾನು ಈಗ ಮಧ್ಯಾಹ್ನ 1:30, 2:30 ಅನ್ನಂಗೆ ಅಷ್ಟು ಟೈಮ್ ಹಿಡಿತು. ಈಗ ನಾನು 1:30 ಅನ್ನಂಗೆ ಇಲ್ಲ 2 ಗಂಟೆ ಅನ್ನಂಗೆ ಆಫ್ಟರ್ನೂನ್ ಊಟ ಮುಗಿಸ್ತೀನಿ. ನೋಡೋಣ ಏನ್ ಮಾಡ್ಬೋದು ಅಂತ. ಮುಂದೆ ಐಡಿಯಾ ಇಲ್ಲ ನಂಗೆ ಏನು ಅಂತ. ಈಗ ಏನ್ ಮಾಡೋಣ, ಒಂದ್ ಸ್ವಲ್ಪ ಹೊತ್ತು ಈ ಜಾಗದಲ್ಲಿ ಹೆಲಿಕಾಪ್ಟರ್ ಎಲ್ಲ ಹೋಗ್ತಾ ಇದೆಯಲ್ಲ ಸಿಕ್ಕಾಬಿಟ್ಟೆ. ಇನ್ನೊಂದು 1:30, 2:30 ಗಂಟೆಗೆ ಇದೇ ನನ್ನ ಮಂಚ. ಹೊರಗಡೆ ಬರ್ತಿರೋ ಗಾಳಿನೇ ನನಗೆ AC. ಮಲ್ಕೊಬಿಡೋಣ ಎಷ್ಟೊತ್ತು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಆಮೇಲೆ ಮಧ್ಯಾಹ್ನ ಊಟ ಮಾಡಬೇಕು. ಏನು ಮಾಡೋದು ಗೊತ್ತಿಲ್ಲ. ಕಡಿಮೆ ರೇಟಿಗೆ ಎಲ್ಲಿ ಸಿಗುತ್ತೆ ಅಲ್ಲಿ ಹುಡ್ಕೊಂಡು ಹೋಗೋಣ. ಓಕೆ ಗೈಸ್, ಸಿಕ್ಕಾಬಿಟ್ಟೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ. 2 ಅವರ್ಸ್ ಸುಸ್ತಾಗಿತ್ತು. ಅದಕ್ಕೂ ಕಾಲೆಲ್ಲ ಎಳಿತಿತ್ತಲ್ಲ, ಆರಾಮಾಗಿ ಮಲ್ಕೊಂಡು ಈಗ ಎದ್ದಿದ್ದೀನಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಜೀವನ್ ಇದ್ದಾನಲ್ಲ, ಅವನ್ನ ನಾನು ಮಾತಾಡ್ಸೋಕ್ಕಂತ ಹೋಗ್ಬೇಕಾದ್ರೆ ನಾನು ಟ್ರಾವೆಲಿಂಗ್ ಅಂತಾನೆ 40 ರೂಪೀಸ್, 56 ರೂಪೀಸ್, 60 ರೂಪೀಸ್ ಖರ್ಚಾಗ್ತಿತ್ತು. ಹಂಗೆ ತಿಂಡಿ ಎಲ್ಲ ಸೇರಿದ್ರೆ 100 ರೂಪೀಸ್ ಖರ್ಚಾಗ್ತಿತ್ತು ಗುರು. ಇವತ್ತು ಈಗ ಚಾಲೆಂಜ್ ನೋಡ್ಬೇಕಾರೆ ನಾನು ಬಂದಿರೋದ್ರಲ್ಲಿ 15 ರೂಪಾಯಿ ಪ್ಲಸ್ 85 ರೂಪಾಯಿ ಪ್ಲಸ್ ಅದು 20 ರೂಪಾಯಿ ಮೆಟ್ರೋ. ಆ ಮೆಟ್ರೋ ಇಂದ ಟೋಟಲ್ 65 ರೂಪೀಸ್. ಈಗ ಪ್ರೆಸೆಂಟು ನಾನು 65 ರೂಪೀಸ್ ನನ್ನ ಹತ್ರ ಬಾಕಿ ಇದೆ. ಬಾಕಿ ಇದೆ ಅಂತಂದರೆ ನನ್ನ ಹತ್ರ ಎಷ್ಟು ಖರ್ಚು ಮಾಡಿದ್ದೀನಿ ಹೇಳಿ, 35 ರೂಪೀಸ್ ಅಷ್ಟೇ. ನಾನು ಒಂದು ಸೈಡ್ ಹಿಂಗೆ ಹೋಗೋಕ್ಕೆ 100 ರೂಪೀಸ್ ಖರ್ಚು ಮಾಡ್ತಿದ್ದೆ ನಾನು. ಬಟ್ ಈಗ 35 ರೂಪೀಸ್ ಅಷ್ಟೇ ನಾನು ಖರ್ಚು ಮಾಡಿರೋದು. ಇದರಿಂದ ಏನು ಹೇಳಿ, ದುಡ್ಡನ್ನ ಹೆಂಗೆ ಖರ್ಚು ಮಾಡೋದು ಅನ್ನೋದು ಮುಖ್ಯ ಆಗಿರುತ್ತೆ. ದುಡ್ಡು ಇರೋದು ಮುಖ್ಯ ಅಲ್ಲ, ದುಡ್ಡನ್ನ ಯಾವ ರೀತಿಯಲ್ಲಿ ಉಪಯೋಗಿಸಿ ಖರ್ಚು ಮಾಡ್ತೀವಿ ಅನ್ನೋದು ಮೇನ್ ಇಂಪಾರ್ಟೆಂಟ್. ಮಾಡೋದು ಬೇಡ, ಸ್ವಲ್ಪ ಎಷ್ಟು ಉಳಿಯುತ್ತೋ ಅಷ್ಟು ಉಳಿಸೋಣ. ಬಟ್ ಏನಂದ್ರೆ ನನಗೆ ಬೆಳಗ್ಗೆ ತಿಂದಿದ್ದು ಇಡ್ಲಿ ನನಗೆ ಅಷ್ಟು ಸಾಕಾಗಿಲ್ಲ. ಬಟ್ 3 ಇಡ್ಲಿ ತಿಂದಿರೋದ್ರಿಂದ ಆ ಇಡ್ಲಿನ ಸ್ವಲ್ಪ ಸಣ್ಣಕ್ಕಿದ್ವು. ಸ್ವಲ್ಪ ಹೊತ್ತು 1-2 ಅವರ್ ರೆಸ್ಟ್ ಮಾಡಾದ್ಮೇಲೆ ನಾನು ಊಟ ಹುಡುಕ್ತಾ ಹೊರಟೆ. ಗೈಸ್, ನನ್ನ ಹತ್ರ ಆಲ್ಮೋಸ್ಟ್ ನೀರೆಲ್ಲ ಖಾಲಿ ಆಗಿ ಇಲ್ಲಿ ನೋಡಿ ಇಷ್ಟು ಉಳಿದಿದೆ. ಅಲ್ಲಿಂದ ಇಲ್ಲಿ ತನಕ ನಡ್ಕೊ ಬರೋಷ್ಟಿಗೆ 1/2 ಲೀಟರ್ ತಗೊಳ್ಬೇಕು. 1/2 ಲೀಟರ್ ತಗೊಂಡ್ರೆ ಅದನ್ನ ನಾನು 10 ರೂಪಾಯಿ ತಗೊಳಕ್ಕಾಗಲ್ಲ. 5 ರೂಪಾಯಿಗೆ 6 ಕೇಳಬೇಕು. 10 ರೂಪಾಯಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ರಿಟರ್ನ್ ಹೋಗಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬೋದು ನನಗೆ. ಕಾಲ್ ಭಾಗ ಇದೆ, ಇದನ್ನೇ ಸಂಜೆ ತನಕ ಮೇಂಟೈನ್ ಮಾಡ್ಬೇಕು ಗುರು. ಇನ್ನ 65 ರೂಪೀಸ್ ಅಷ್ಟೇ ಬಾಕಿ ಇರೋ ತಿಂಡಿಗೆ ಅಂತ ಅಂದ್ರೆ. ಮತ್ತೆ ನಾನು ಟ್ರಾವೆಲಿಗೆ ಒಂದು 30 ರೂಪೀಸ್ ಹೋಗುತ್ತೆ ಅನ್ಕೊಳ್ಳಿ. ಇನ್ನ 35 ರೂಪೀಸ್ ಅಲ್ಲಿ ಊಟ ಗೀಟ ಕಾಫಿ ಎಲ್ಲ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಯಾರಿಗೂ ಗೊತ್ತು. ಕಡಿಮೆ ರೇಟಿಗೆ ಊಟ ಹುಡುಕ್ತಾ ನನಗೆ ಸಿಕ್ಕಿದೆ ಈ ಹೋಟೆಲ್. ಗೈಸ್, ನನ್ನ ಪಕ್ಕದಲ್ಲಿ ಒಂದು ಹೋಟ್ಲು ಕಾಣ್ತಾ ಇದೆ. ಆ ಜಾಗದಲ್ಲಿ ಹೋಗಿ
ಕೇಳೋಣ ನನಗೆ ಕಡಿಮೆ ಏನಾದ್ರು ಸಿಗ್ಬೋದಾ ಅಂತ. ಈ ಜಾಗದಲ್ಲಿ ನನಗೆ ನನ್ನ ಹತ್ರ ಕಡಿಮೆ ದುಡ್ಡಿದ್ರಿಂದ ಕಮ್ಮಿ ಅಂದ್ರೂ ನಾನು ಬಾರ್ಗೇನ್ ಮಾಡಿ 20 ರೂಪಾಯಿ ಊಟ ಕೇಳಬೇಕಾಗಿತ್ತು. ಮನ್ಸಲ್ಲಿ ಎಂಬಾರೆನ್ಸ್ ಫೀಲ್ ಇಂದ ಕೇಳಿದೆ. 100 ರೂಪಾಯಿಲಿ ಇಡೀ ದಿನ ಸರ್ವೈವ್ ಆಗ್ತಿದ್ದೀನಿ. ಓಕೆನಾ, ನಾನು ಆಲ್ರೆಡಿ 35 ಬೆಳಿಗ್ಗೆ ತಿಂಡಿ ಎಲ್ಲ ಮುಗಿಸಿ 35 ರೂಪಾಯಿ ಖರ್ಚಾಗಿದೆ. ಇನ್ನು 65 ರೂಪಾಯಿ ಬಾಕಿ ಉಳಿದಿದೆ. ಅದನ್ನ 65 ರೂಪಾಯಿನ ನೈಟ್ ತನಕ ನಾನು ಮೇಂಟೈನ್ ಮಾಡ್ಬೇಕು. ಕಡಿಮೆಗೆ ಏನಾದ್ರು ರೈಸ್ ಏನೋ ಸಿಗುತ್ತಾ ಅಂತ ಕೇಳಿ. ಎಷ್ಟು ಹಣ ಫ್ರೀ ಆಗ್ಬೇಡ, ಆದ್ರೆ 20 ಕೊಡಿ, ಸ್ವಲ್ಪನೇ ಕೊಡಿ ಗೈಸ್. ನನಗೀಗ ಊಟಕ್ಕೆ ರೈಸ್ ಸಿಕ್ಕಿದೆ. ನಾನಿಲ್ಲಿ ಅಣ್ಣಂಗೆ 20 ರೂಪಾಯಿ ಕೊಡಿ ಅಂತ ಕೇಳಿದೆ. 20 ರೂಪಾಯಿಗೆ ಅವ್ರು ಕೊಟ್ಟಿದ್ ನೋಡಿದ್ರೆ ಒಂದ್ರ ಮೇಲೆ ಒಂದು ಲೇಯರ್ ಎಲ್ಲ ಆ ಥರ ಹಾಕ್ಬಿಟ್ಟು ಹೊಟ್ಟೆ ತುಂಬಾ ಕೊಟ್ಬಿಟ್ರು. ಓಕೆ, ಥ್ಯಾಂಕ್ಸ್ ಅಣ್ಣ. ಗೈಸ್ ನನಗೀಗ 20 ರೂಪೀಸಿಗೆ ರೈಸ್ ಸಿಕ್ಕಿದೆ. ಈಗ ಬನ್ನಿ ಇದನ್ನ ತಿನ್ನೋಣ. ಆಲ್ಮೋಸ್ಟ್ 20 ರೂಪೀಸ್ ಅಂದ್ರೆ ಮಶ್ರೂಮ್ ಬಿರಿಯಾನಿ ಗೈಸ್. ಮಶ್ರೂಮ್ ಬಿರಿಯಾನಿ 20 ರೂಪೀಸಿಗೆ ಯಾರು ಕೊಡ್ತಾರೆ? ಬನ್ನಿ ಇಲ್ಲಿ ನನಗೆ ಸಿಕ್ಕಿದೆ, ಇದನ್ನ ತಿನ್ನೋಣ. ಇಡೀ ತಟ್ಟೆ ತುಂಬಾ ಕೊಟ್ಟಿದ್ದಾರೆ ನನಗೆ ಇಲ್ಲಿ. ನೀವೆಲ್ಲ ಹೇಳ್ಬೋದು ಮತ್ತೆ ಇಂದಿರಾ ಕ್ಯಾಂಟೀನಿಗೆ ಹೋಗ್ಬೋದಲ್ಲ ಊಟ ಮಾಡೋದಕ್ಕೆ ಅಂತ ಹೇಳಿ. ಬಟ್ ನಾನಿರೋ ಜಾಗದಿಂದ ಇಂದಿರಾ ಕ್ಯಾಂಟೀನ್ ಇದ್ದೀರಾ ಸಿಕ್ಕಾಪಟ್ಟೆ ದೂರ ಇದೆ ಗುರು. ಹಂಗಾಗಿ ನಾನು ಅಷ್ಟು ದೂರ ನಡೆಯಕ್ಕಂತೂ ಶಕ್ತಿ ಇಲ್ಲ. ಸಖತ್ತಾಗಿದೆ ಗುರು. 20 ರೂಪಾಯಿ ಒಂದು ಮಶ್ರೂಮ್ ಬಿರಿಯಾನಿ ಅಂದ್ರೆ ಕಡಿಮೆನಾ? ಥ್ಯಾಂಕ್ಸ್ ಅಣ್ಣ. ಬೆಳಿಗ್ಗೆ ನನಗೆ ಇಡ್ಲಿ 3 ಸಿಕ್ತು. ಅದಾದ್ಮೇಲೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಿತ್ತು. ಅದಾದ್ಮೇಲೆ ಏನು ತಿಂದ ಇರಲಿಲ್ಲ, ನೀರು ಕುಡ್ಕೊಂಡು ಸ್ವಲ್ಪ ಸರ್ವೈವ್ ಆಗಿದೆ. ಸ್ವಲ್ಪ ಕೊಡ್ತಾರೆ ಅನ್ಕೊಂಡ್ರೆ ಸಿಕ್ಕಾಪಟ್ಟೆ ಕೊಟ್ಬಿಟ್ಟಿದ್ದಾರೆ. ಥ್ಯಾಂಕ್ಸ್ ಅಣ್ಣ. ಈ ಶಾಪಿಗೆ ಬನ್ನಿ, ಇಡ್ಲಿ ಗುರು ಅಂತ ಇದೆ ನೋಡಿ. ಈ ಜಾಗದಲ್ಲಿ ಬಂದ್ರೆ ಇಲ್ಲಿ ಚೆನ್ನಾಗಿದೆ. ಮಶ್ರೂಮ್ ಬಿರಿಯಾನಿ ಸೂಪರ್ ಆಗಿದೆ. ಆಫ್ಟರ್ನೂನ್ ಊಟ ಸಮೇತ ಆಯ್ತು. ಈಗ ಮಶ್ರೂಮ್ ಬಿರಿಯಾನಿ ಕೊಟ್ರು ಗೈಸ್ 20 ರೂಪೀಸಿಗೆ. ಈಗ ಓಕೆ, ನಾವೀಗ ರೆಸ್ಟ್ ಮಾಡೋದೇನ್ ಬೇಡ, ಸುಮ್ಮನೆ ಓಡಾಡ್ತಾರನ. ಈಗ ಸ್ವಲ್ಪ ಎನರ್ಜಿ ಬಂದಿದೆ ನನಗೆ. ಬೆಳಿಗ್ಗೆ 2 ಇಡ್ಲಿ ಅಷ್ಟೇ ತಿಂದಿದ್ದು, 2 ಅಲ್ಲ 3 ಇಡ್ಲಿ ಅಷ್ಟೇ ತಿಂದಿದ್ದು, ಅದು 5 ರೂಪೀಸ್ ಇಡ್ಲಿ. ಹಂಗಾಗಿ ಅಷ್ಟು ರಾತ್ರಿ ತನಕ ಇನ್ನ ಟೈಮ್ ವೇಸ್ಟ್ ನೋಡ್ಬೇಕು. ಸೊ ಹಂಗಾಗಿ ಈಗ ಎಲ್ಲರೂ ಮಾಲ್ಗಿಲೇನ ನಿಯರ್ ಬೈ ಇದ್ರೆ ಮಾಲ್ ಹತ್ರ ಹೋಗ್ತೀನಿ. ಪ್ರತಿ ಸರಿ ನಾನು ಆರ್ಡರ್ ಏನೋ ಮಾಡ್ಬೇಕಾದ್ರೆ ಏನಾರು ತಿನ್ಬೇಕಾದ್ರೆ ಹೊರಗಡೆ ಹೋದಾಗ ಶಾಪಲ್ಲಿ ಹೋದಾಗ 100 ರೂಪಾಯಿ 80 ರೂಪಾಯಿ ಕೊಟ್ಟು ಅಡುಗೆ ಒಂದು ಊಟ ಆ ಥರ ಮಾಡ್ತಿದ್ದೆ. ಮತ್ತು ಏನೋ ಶಾಪಿಂಗ್ ಮಾಡೋದಾದ್ರೆ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡ್ತಾ ಇರ್ತೀವಿ. 700-800 ರೂಪಾಯಿ ಆಗ್ತಿತ್ತು. ಬಟ್ ಇವತ್ತು ನಿಜವಾದ ಚಾಲೆಂಜ್ ಇದೆ. ಏನಕ್ಕಂದ್ರೆ ನಾನು ಇವತ್ತು 100 ರೂಪಾಯಿ ಸರ್ವೈವ್ ಆಗೋದು ಅದು ತುಂಬ ಕಷ್ಟ ಇದೆ. 100 ರೂಪಾಯಿ ಬೆಲೆ ಇವತ್ತು ನನಗೆ ಚೆನ್ನಾಗಿ ಗೊತ್ತಾಗ್ತದೆ. ಆ 100 ರೂಪಾಯಿ ಬೆಲೆ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ಕೊಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರಲ್ಲ, ಆ 100 ರೂಪೀಸ್ ವ್ಯಾಲ್ಯೂ ಈಗ ನನಗೆ ಅದು ಬೆಲೆ ಗೊತ್ತಾಗ್ತದೆ ಗುರು. ದುಡ್ಡಿನ ವ್ಯಾಲ್ಯೂ ಏನಾದ್ರು ಗೊತ್ತಾಗ್ಬೇಕಂದ್ರೆ ನಾವು ಈ ಥರ ಅವಾಗ ಕಂಟೆಂಟ್ನ ಮಾಡ್ತಾ ಇರಬೇಕು, ಚಾಲೆಂಜಿಂದು. ಅವಾಗ ನಮ್ಗೆ ದುಡ್ಡಿನ ಬೆಲೆ ಏನಂತ ಅರ್ಥ ಆಗುತ್ತೆ. ಇಲ್ಲ ನಾವೇನಾರು ಅರ್ನ್ ಮಾಡ್ತಿರೋದು, ನಮ್ದು ಸ್ವಂತ ಏನಾದ್ರು ದುಡ್ಡು ದುಡಿಬೇಕು, ಅವಾಗ ದುಡ್ಡಿಂದು ಖರ್ಚು ಮಾಡೋದು ಬಿಡೋದು ಅದು ಅವಾಗ ಗೊತ್ತಾಗುತ್ತೆ. ಗೈಸ್ ನಡ್ದಿ ಸಿಕ್ಕಾಪಟ್ಟೆ ಕಾಲು ನೋವ್ತಾ ಇದೆ. ನಾನು ಸುಮಾರು ಕಿಲೋಮೀಟರ್ ನಡ್ಕೊಂಡು ಬಂದ್ಬಿಟ್ನಲ್ಲ, ಕಾಲ್ ಹಂಗೆ ಒಡಿಯಿಂದ ಎಳಿತಾ ಇದೆ ಹಂಗೆ ಪಾದಗಳೆಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನನ್ನ ಬಾಡಿಲಿ ಏನೋ ತರ ಸ್ಟ್ರೆಂತ್ ಅನ್ನೋದು ಕಡಿಮೆ ಆದಂಗೆ ಅನಿಸ್ತದೆ ನನಗೆ. ಆ ಫೀಲ್ ಆಗ್ತದೆ. ಸೊ ಒಂದ್ ಕಡೆ ಕೂತ್ ಬಿಡೋಣ. ಆಲ್ರೆಡಿ ನಾನು ಎಕ್ಸಾಸ್ಟ್ ಆಗೋ ಸ್ಟೇಜಲ್ಲಿ ಇದ್ದೀನಿ. ಈಗ ಎಲ್ಲರೂ ರೆಸ್ಟ್ ಮಾಡಿದ್ರೆ ನನಗೆ ಸ್ವಲ್ಪ ಎನರ್ಜಿ ಬರುತ್ತೆ, ಇಲ್ಲಾಂದ್ರೆ ಆಗಲ್ಲ. ಬೆಳಗಿಂದ ನಾನು ಸುಮಾರು ದೂರ ನಡೆದಿದ್ರಿಂದ ಕಷ್ಟ ಆಗುತ್ತೆ ಅಂತೇಳಿ ಈ ಮಾಲ್ ಒಳಗೆ ಹೋಗಿ ಸುಮ್ಮನೆ ರೆಸ್ಟ್ ಮಾಡೋಣ ಅಂತೇಳಿ ಹೋದೆ. ಟೈಮ್ ಪಾಸ್ ಹೆಂಗೆ ಮಾಡೋದು ಗೊತ್ತಿಲ್ಲಲ್ಲ, ಹಂಗಾಗಿ ಎಂಟರ್ಟೈನ್ಮೆಂಟಿಗೆ ಇದನ್ನೇ ಶಾಪಿಂಗ್ ಹತ್ರ ಬಂದು ನೋಡ್ತಾ ಇದ್ದು. ಆಲ್ಮೋಸ್ಟ್ ಕಂಪ್ಲೀಟ್ಲಿ ಡ್ರೈನ್ ಆಗೋಗ್ಬಿಟ್ಟಿದ್ದೀನಿ ಗುರು. ನಾನು ಇವತ್ತು ಏನು ಕಡಿಮೆ ವಾಕ್ ಮಾಡಿದ್ದೀನಿ, ಇವತ್ತು ಸಿಕ್ಕಾಪಟ್ಟೆ ವಾಕ್ ಮಾಡಿದ್ದೀನಿ. ಮಾಲೊಳಗೆ ಟೈಮ್ ಸ್ಪೆಂಡ್ ಮಾಡಿ ಸಂಜೆ ಆಗ್ತಿದ್ದಂಗೆ ತುಂಬ ಬಿಸಿಲಲ್ಲಿ ಓಡಾಡಿದ್ರಿಂದ ತಲೆ ತುಂಬಾ ನೋಯ್ತಿತ್ತು. ಬಟ್ ಪ್ರಾಬ್ಲಮ್ ಏನಂದರೆ ಕಾಫಿ ಕುಡಿದ್ರೆ ನೈಟ್ ಊಟಕ್ಕೆ ನನಗೆ ಮನೆಗೆ ಹೋಗೋಕೆ ದುಡ್ಡು ಶಾರ್ಟೇಜ್ ಆಗುತ್ತೆ. ಹಾಗಾಗಿ ನನ್ನ ತಲೆಯಲ್ಲಿ ಒಂದು ಐಡಿಯಾ ಹೊಳಿತು. ನಾನೀಗ UB ಸಿಟಿ ಹತ್ರ ಬಂದಿದ್ದೀನಿ. ಈ ಜಾಗದಲ್ಲಿ ನನ್ನ ಫ್ರೆಂಡ್ ಜೀವನ್ ಅನ್ನೋ ಕೆಲಸ ಮಾಡ್ತಿದ್ದಾನೆ. ಅವ್ರನ್ನ ಕೆಲಸ ಮಾಡ್ತಿರೋ ಕಂಪ್ನಿಲಿ ನನಗೆ ಫ್ರೀಯಾಗಿ ಏನಾದ್ರು ಕಾಫಿ ಏನಾದ್ರು ಸಿಗ್ಬೋದಾ ಕೇಳೋಣ. ಬನ್ನಿ ಫೋನ್ ಮಾಡ್ತೀನಿ ಅವನಿಗೆ, ಏನು ಹೇಳ್ತಾನೆ ನೋಡೋಣ. ಯೂಶಲಿ ಸಂಜೆ ಟೈಮಲ್ಲಿ ಅವ್ರಿಗೆ ಸಿಗುತ್ತೆ ಕಾಫಿ, ಹಂಗಾಗಿ ಅವನ ಹತ್ರ ನಾನು ಒಂದ್ಸರಿ ಕಾಲ್ ಮಾಡಿ ಕೇಳ್ತೀನಿ. ಗೈಸ್ ನನ್ನ ಫ್ರೆಂಡ್ ಜೀವನಿಗೆ ಕಾಲ್ ಮಾಡಿದ್ದೀನಿ, ನೋಡೋಣ ಏನು ರಿಸೀವ್ ಮಾಡಿ ಹೇಳ್ತಾನೋ ಇಲ್ವೋ. ನಾನು ನಿಮ್ಮ ಬಿಲ್ಡಿಂಗಲ್ಲಿ ಕಾಫಿ ಕೊಡಿಸ್ತೀಯಲ್ಲ? ಸರಿ, ನಾನೇ ಕ್ರೀಡೆ ಬರ್ತೀನಿ, ಕರ್ಕೊಂಡ್ ಬರ್ತೀನಿ. ಸರಿ, ನೀನೇ ಕೇಳಕ್ ಬಾ. ಗೈಸ್ ಜೀವನಿಗೆ ಕಾಲ್ ಮಾಡಿದೆ, ಬರ್ತಾನಂತೆ ಅವನೇ. ನನಗೀಗ ಜೀವನ್ ಕಡೆಯಿಂದ ನಂಗೆ ಈಗ ಫ್ರೀ ಕಾಫಿ ಸಿಗುತ್ತೆ ಇವತ್ತು. ಬನ್ನಿ ಫ್ರೀ ಕಾಫಿ ಹೆಂಗಿರುತ್ತೆ ನೋಡೋಣ ಕಂಪ್ನಿ ಒಳಗೆ. ನನ್ನ ಫ್ರೆಂಡ್ ಬಂದಿದ್ದಾನೆ ಈಗ ಇವ್ನ ಜೊತೆ. ಇವ್ರ ಕಂಪ್ನಿಲಿ ಎಲ್ಲರೂ ಕಿಯಾ ಶೋರೂಮ್ ಮತ್ತೆ ಕಾರ್ ಶೋರೂಮ್ ಮೇಲೆ ಹೋಗಿ ಫ್ರೀ ಕಾಫಿ ಕುಡಿದು ಬರ್ತಾರೆ. ನಾನು ಇವ್ರ ಕಂಪ್ನಿಲಿ ಹೋಗಿ ಕಾಫಿ ಕುಡಿದು ಬರ್ತಿದ್ದೀನಿ ಫ್ರೀಯಾಗಿ. ID ಇಸ್ಕೊಳ್ಬೇಕು ಕೈಸ್. ನಾವೆಲ್ಲರೂ ಹೋಗ್ಬೇಕಂದ್ರೆ, ಒಂದು ಕಂಪ್ನಿಗೆ ಹೋಗ್ಬೇಕಂದ್ರೆ ID ಮಾಡಿಸ್ಬಿಟ್ಟು ಆವಾಗ ಹೋಗ್ಬೇಕು. ಹಂಗೆ ಹೋಗಕ್ಕೆ ಯಾರು ಬಿಡಲ್ಲ. 7330. ಎಸ್ ಇಲ್ಲಿ ನೋಡಿ, ನಮಗೆ ಒಂದು ಕಂಪ್ನಿಯಿಂದ ಫ್ರೀಯಾಗಿ ಕಾಫಿ ಸಿಗ್ತದೆ. ID ಕೊಟ್ಟು ಬೇರೆ ಮಾಡಿದ್ದಾರೆ. ಬಟ್ ಒಳಗೆ ಬರ್ಬೇಕಂದ್ರೆ ಎಷ್ಟು ಪ್ರೊಸೀಜರ್ ಇರುತ್ತೆ ಅಂದರೆ ನೆಕ್ಸ್ಟ್ ಲೆವೆಲ್ ಪ್ರೊಸೀಜರ್ ಇರುತ್ತೆ ಗೈಸ್. ಅದು ಇಲ್ಲಿ ವರ್ಕ್ ಮಾಡದಿರೋರು ಏನಾದ್ರು ಬಂದರೆ ಅವ್ರಿಗೆ ಒಳಗೆ ಅಲೋನೇ ಇರಲ್ಲ. ವರ್ಕ್ ಮಾಡೋರಿಗೆ ಮಾತ್ರ ಅಲೋ, ಅವ್ರ ಜೊತೆ ಬರ್ಬೋದು. ಬೇಕಾದ್ರೆ ಬಿಟ್ಟರೆ ಇನ್ಯಾರು ಬರೋಕ್ಕಲ್ಲ. ಪ್ರೆಸೆಂಟ್ ನನಗೆ ಫ್ರೀ ಕಾಫಿ ಕೊಡ್ತಿದ್ದೇನೆ ನೋಡಿ. ನಂಗೆ ಗೊತ್ತಿಲ್ಲ. ಫೈನಲಿ ನನಗೆ ಕಂಪ್ನಿಯಿಂದ ಫ್ರೀ ಕಾಫಿ ಸಿಕ್ಕಿದೆ ನೋಡಿ, ಅವ್ನ ಕಂಪ್ನಿ ಕಡೆಯಿಂದ. ಒಳಗೆಲ್ಲ ಡೈನಿಂಗ್ ಇದೆ. ಈ ಜಾಗದಲ್ಲಿ ಹೋಗಿ ಕೂತಿ ಕಾಫಿನ ಎಂಜಾಯ್ ಮಾಡೋಣ. ಬನ್ನಿ ಟೇಸ್ಟ್ ಮಾಡೋಣ ಕಾಫಿನ. ಓ ಶುಗರ್ಲೆಸ್ ಇಲ್ಲ ಅಂದ್ರೂ ಚೆನ್ನಾಗಿದೆ ಟೀ ಕಾಫಿ ಅಲ್ಲ, ಒಂಥರ ಮಜಾ ಅನಿಸ್ತಿದೆ. ಜಾಸ್ತಿ ತಗೊಂಡಿಲ್ಲ ಗೈಸ್, ಕಮ್ಮಿನೇ ಕಾಫಿ ತಗೊಂಡಿರೋದು. ಕುಡಿಯೋಕ್ಕಾಗಲ್ಲ ಜಾಸ್ತಿ, ಹಂಗಾಗಿ ಸ್ವಲ್ಪ ತಗೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೆಲಸ ಮಾಡು ಗಾಯ್ಸ್ ನನ್ನ ಫ್ರೆಂಡ್ ಜೊತೆ ಕಾಫಿ ಕುಡ್ದು ಆಚೆಗೆ ಬರೋ ಅಷ್ಟಿಗೆ ಕಂಪ್ನಿಯಿಂದ ಇಲ್ಲೋಡಿ
ಫುಲ್ ಎಲ್ಲ ಜಾಗ ಕತ್ಲೆ ಆಗ್ಬಿಟ್ಟಿದೆ. ಸಂಜೆ ಆಗ್ತಾ ಬಂದಿದೆ ಗೈಸ್, 6 ಗಂಟೆ ಟೈಮ್. ಈಗ ಏನಂತಂದರೆ ನಾನು ಈಗ ಫಸ್ಟ್ ಏನೋ ನಮ್ಮ ಮನೆಗೆ ವಾಪಸ್ ಹೋಗೋಕ್ಕೆ ಥರ ಒಂದು ಇದು ಮಾಡ್ಕೋಬೇಕು. ಅದಾದಮೇಲೆ ಊಟ ಮಾಡಬೇಕು ನೈಟು. ಈಗ ಅದೆರಡೇ ಬಾಕಿ ಇರೋದು. ಬನ್ನಿ, ನನ್ನ ಹತ್ರ ಇರೋ ಟೋಟಲಾಗಿ ಎಷ್ಟು ರೂಪಾಯಿ ಇದೆ ಅಂದರೆ 55 ರುಪೀಸ್ ಇದೆ. ಕಾಫಿನೋ ಫ್ರೀಯಾಗಿ ಸಿಕ್ಬಿಡ್ತು. ಇನ್ನು 55 ರುಪೀಸಲ್ಲಿ ನಾನು ಈಗ ಮನೆಗೂ ಹೋಗ್ಬೇಕು. ಆ್ಯಕ್ಚುಲಿ 55 ರುಪೀಸಿಗೆ ಈಗ ಹೋಗ್ತೀನಿ ಅಂದರೆ ನನಗೆ 40 ರುಪೀಸ್ ವಿಜಯನಗರ ಬರುತ್ತೆ. ಅಲ್ಲಿಂದ 6 ರುಪೀಸು 46 ರುಪೀಸ್ ಆಗುತ್ತೆ. ನಡ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ದೂರ ಆಗುತ್ತೆ ಅಷ್ಟು ದೂರ. ಅಲ್ಲಿಂದ ಬೇಕಾದ್ರೆ ಮೆಟ್ರೋನೋ ಬಸ್ಸು ಹತ್ತಿ ಹೋಗಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಗೈಸ್, ನಾನೀಗ ಚರ್ಚ್ ಸ್ಟ್ರೀಟ್ ಹತ್ರ ಬಂದಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು, ಮಧ್ಯಾಹ್ನ ಲಂಚ್ ಆಯಿತು, ಸಂಜೆ ಕಾಫಿ ಆಯಿತು ಫ್ರೀಯಾಗಿ. ಬಟ್ ಈಗ ನಾನು ನೈಟ್ ಡಿನ್ನರ್ ಮಾಡಬೇಕು. ಟೈಮ್ ಈಗ ಸಿಕ್ಕಾಪಟ್ಟೆ ಲೇಟ್ ಆಗ್ತಾ ಬರ್ತಿದೆ. ಟೈಮ್ ತೋರಿಸ್ತೀನಿ ನೋಡಿ ಎಷ್ಟಾಗಿದೆ ಅಂತ. ಈಗ 6:54, ಆಲ್ಮೋಸ್ಟು 7 ಗಂಟೆ ಆಗ್ತಾ ಬರ್ತಿದೆ. ನಾನೀಗ ನೈಟ್ ಡಿನ್ನರ್ ಮಾಡಬೇಕು. ನೈಟ್ ಡಿನ್ನರ್ ಮಾಡಿ ಇಲ್ಲ ಅಲ್ಲಿಗೆ ಹೋಗೋಷ್ಟು ನನ್ನ ಮನೆಗೆ ರೀಚ್ ಆಗೋಷ್ಟು ಟೈಮ್ ಆಗೋಗ್ಬಿಡುತ್ತೆ. ನನ್ನಿಂದ ಇಲ್ಲಿ ನೋಡಿ ಎಂಪೈರ್ ಅಂತ ಕಾಣ್ತಿದೆ, ಆ ಜಾಗಕ್ಕೆ ಹೋಗ್ಬಿಟ್ಟು ನೈಟ್ ಡಿನ್ನರಿಗೆ ಕೇಳೋಣ. ಹೆಚ್ಚು ಕಮ್ಮಿ ಈಗ ನನ್ನ ಹತ್ರ 45 ರೂಪಾಯಿ ಇದೆ. ಹೆಚ್ಚು ಏನಿಲ್ಲ ಅಂದರೂ ನಾನು ಮಿನಿಮಮ್ ಅಂದರೂ 10 ರುಪೀಸಿಗೆ ಅವ್ರಿಗೆ ಏನಾದ್ರು ನನಗೆ ನೈಟ್ ಡಿನ್ನರ್ ಏನು ಸಿಗುತ್ತಾ ಅಂತ ಕೇಳೋಣ. ನನಗೆ ಗೊತ್ತಿಲ್ಲ, ಒಳಗಡೆ ಇದು ಎಂಪೈರ್ ಅಲ್ವಾ, ದೊಡ್ಡ ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ನೋಡೋಣ ನನಗೆ ಈ ಜಾಗದಲ್ಲಿ ಕಡಿಮೆಗೆ ಏನಾದ್ರು ಸಿಗ್ಬೋದಾ ಏನು ಅಂತ. ಒಳಗೋಗಿ ಕೇಳೋಣ ಅಲ್ಲಿ ಕ್ಯಾಶ್ ಕೌಂಟ್ರ್ ಹತ್ರ. ಬನ್ನಿ. ಹಾಯ್, ಕನ್ನಡ ಬರುತ್ತಾ? ಕನ್ನಡ ಗೈಸ್, ನಮಗೆ ಇಂಗ್ಲೀಷ್ ಬರಲ್ಲ. ಏನು ಹಿಂದಿ? ಐ ಆಮ್ ಜಸ್ಟ್ ಡೂಯಿಂಗ್ ಒನ್ ಕಂಟೆಂಟ್, ಓಕೆ, ಚಾಲೆಂಜಿಂಗ್ ಕಂಟೆಂಟ್. ಸರ್ವೈವಿಂಗ್ 24 hours in Bangalore, just 100 rupees, okay. I had my breakfast, I lunch, and I had coffee. Why are you ready or everything? I had my breakfast 5 rupees, lunch 20 rupees, and I had some coffee. I went to metro in 20 rupees. Remaining my balance is 45 rupees. Yes. Yeah. How much for one dinner? It will depend what you want. What is the lowest price in here? Lowest price is ghee rice. How much for? 110 rupees. 100. But ನನ್ನ ಹತ್ರ ಇರೋ 30-45 rupees. Type of gravy, red gravy and dal ghee rice. 10 रुपए में कोई तो मिलता है क्या इधर? No. क्या मिलता है? Lowest price is ghee rice 110 rupees and another one is small shawarma is there. Chicken shawarma, Empire special chicken shawarma 95 rupees. ಗೈಸ್, ನನ್ನ ಹತ್ರ 45 ರೂಪಾಯಿ. ನಾನು ಬಂದಿಲ್ಲ 10 ರೂಪಾಯಿ ಕೇಳ್ತಿದ್ದೀನಿ. ಇಲ್ಲಿರೋದು 95 ರೂಪಾಯಿ ಲೋಯ ಶವರ್ಮಾ. 10 ರೂಪಾಯಿ में पानी भी नहीं मिलता क्या इधर? 20 rupees. Pani bottle, yes. Empire water. ಇಲ್ಲಿ ನನಗೆ ಆಗಲ್ಲ. ಓಕೆ ಬ್ರೋ. ಗೈಸ್, ನಾನು ಇಲ್ಲಿ ಅವನ ಹತ್ರ ಕಡಿಮೆ ಕೇಳಿದೆ, ಬಟ್ ಇಲ್ಲಿ ಯಾವುದೇ ರೀತಿ ನನಗೆ ನೈಟಿಗೆ ಸಿಗಲ್ಲ ಅನ್ಸುತ್ತೆ. ಓಕೆನಾ? ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ನನಗೆ ಮಿನಿಮಮ್ 100 ರೂಪೀಸ್. 95 ಅಂದ್ರೆ ಹೆಚ್ಚು ಕಮ್ಮಿ 100 ರೂಪೀಸ್ ಇಂದಾನೆ ಸ್ಟಾರ್ಟ್ ಆಗಿದೆ. ಹಂಗಾಗಿ ನಾನು ಇಲ್ಲಿ ಆಗ್ಲೇ ನೀರೇ ಇಲ್ಲಿ 20 ರೂಪಾಯಿ ಅಂತ ಎಂಪೈರ್ ವಾಟರ್. ಓಕೆ, ಬರೀ ಪರವಾಗಿಲ್ಲ. ನಾನೀಗ ಬೇರೆ ಕಡೆ ಹೋಗ್ಬಿಟ್ಟು ಏನಾರ ಟ್ರೈ ಮಾಡೋಣ, ಫುಡ್ ಏನಾರು ಸಿಗುತ್ತೆ. ನಾನು ಪ್ರೆಸೆಂಟು 2ರಲ್ಲೂ ಜಾಮ್ ಆಗ್ಬಿಟ್ಟಿದ್ದೀನಿ. ಈಗ ಊಟ ಮಾಡಿದ್ರೆ ಟ್ರಾವೆಲಿಗೆ ಇರಲ್ಲ, ಟ್ರಾವೆಲ್ ಮಾಡಿದ್ರೆ ಊಟಕ್ಕಿರಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಈಗೇನೋ ನಾನು 20 ರೂಪೀಸಿಂದ ಏನಾದ್ರು ಊಟ ತಗೊಂಡೆ ಅಂದರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಮೆಟ್ರೋಯಿಂದ ಜಸ್ಟ್ ಮೆಜೆಸ್ಟಿಕ್ ತನಕ ಹೋಗ್ಬೋದು. ಇನ್ನು 5 ರೂಪೀಸ್ ಅಷ್ಟೇ ಉಳಿತೆ. ಆ 5 ರೂಪೀಸಿಂದ ನಾನು ಏನು ಮಾಡೋಕ್ಕಾಗಲ್ಲ. ಟೋಟಲ್ ಆಗಿ ನನ್ನ ತಲೆಯಲ್ಲಿ ಕಂಪ್ಲೀಟ್ ಆಗಿ ಕನ್ಫ್ಯೂಷನ್ ಆಗಿದ್ದರಿಂದ ನಾನು ಫ್ರೆಂಡಿಗೆ ಕಾಲ್ ಮಾಡಿ ಅವನ ಹತ್ರ ಸಜೆಷನ್ ಕೇಳಿದೆ. ಸುಮು, ನಂಗೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣೋ. ಆ್ಯಕ್ಚುಲಿ ನಾನೊಂದು ಕಂಟೆಂಟ್ ಮಾಡೋಕೆ ಆಚೆಗೆ ಬಂದಿದ್ದೆ. ಸರ್ವೈವಿಂಗ್ 24 hours ಜಸ್ಟ್ 100 ರೂಪೀಸ್ ಇಲ್ಲ ಅಂತ. ಬಟ್ ಏನಾಗಿದೆ ಅಂದರೆ ನಂದೀಗ 65 ರೂಪೀಸ್ ಖರ್ಚಾಗಿದೆ. 55 ರೂಪೀಸ್, ಇನ್ನು 45 ರೂಪೀಸ್ ಬಾಕಿ ಇದೆ. ಪ್ರೆಸೆಂಟು ನಾನೀಗ UBCT ಹತ್ರ ಇದ್ದೀನಿ. ಈಗ ನಾನು ಸ್ಟಕ್ ಆಗೋಗ್ಬಿಟ್ಟಿದ್ದೀನಿ. ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಏನು ಪ್ರಾಬ್ಲಮ್ ಅಂತಂದರೆ, ಈಗ ನಾನು ಬಸ್ಸಿಗೆ ಬಂದರೆ ನನಗೆ ಊಟಕ್ಕಿರಲ್ಲ, ಊಟ ತಿಂದರೆ ಬಸ್ಸಿಗಿರಲ್ಲ. ಆ ಥರ ಸಿಚುವೇಶನ್ಸ್ ತಗ್ಲಾಕೊಂಡಿದ್ದೀನಿ. ಬಟ್ ನನ್ನ ಹತ್ರ ರಿಮೈನಿಂಗ್ 45 ರೂಪೀಸ್ ಅಷ್ಟೇ ಇರೋದು. ಏನು ಮಾಡಲಿ ಈಗ? ನಿಂಗೇನು ಐಡಿಯಾ ಇದೆಯಾ? UBCT ಇಂದ ಕಣೋ. ಹಾಂ, 22 ರೂಪಾಯಿ ಖರ್ಚು ಮಾಡು, ನೋ ಪ್ರಾಬ್ಲಮ್. 23 ರೂಪಾಯಿ ಸೀದಾ ನಮ್ಮ ಏರಿಯಾ ಬಸ್ ಐತೆ ವಿಜಯನಗರದ್ದು, ಹಾಂ, ಸೀದಾ ಹತ್ಕೊಂಡು ಬಾ. ಲಾಸ್ಟ್ ಬಸ್ ಬರೋ ಅಷ್ಟೊಳಗೆ ಬಂದ್ಬಿಡು, ಇಲ್ಲ ಅಂದ್ರೆ ಮತ್ತೆ ನಡಿಬೇಕಾಗುತ್ತೆ. ಹೌದಾ? ಎಷ್ಟು ಗಂಟೆಗೆ ಲಾಸ್ಟ್ ಬಸ್ಸು? 10 o'clock ಎಷ್ಟು? 10:45 ತನಕ ಇದೆ. ಹಾಂ. ಇವನ್ ಮಾತು ಕೇಳಿಸ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ನಾನು ಡೈರೆಕ್ಟಾಗಿ ಮೆಜೆಸ್ಟಿಕ್ ಕಡೆಗೆ ನಡ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡಿದೆ. ಗೈಸ್, ಟೈಮ್ ಆಲ್ರೆಡಿ ಸಿಕ್ಕಾಪಟ್ಟೆ ಲೇಟ್ ಆಗ್ತಿದೆ. ಇಲ್ಲಿ ನೋಡಿ 8:15 ಆಗ್ತಾ ಬರ್ತಿದೆ. ಬಟ್ ನಾನು ಪಟಾಪಟ್ ಅಂತ ಹೋಗ್ಬೇಕು. 10:15 ಒಳಗಂದರೆ ನಾನು ಮೆಜೆಸ್ಟಿಕ್ಕಲ್ಲಿ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಮೆಜೆಸ್ಟಿಕ್ ಹತ್ರ ಹೋದರೆ ನನಗೆ ಕಡಿಮೆ ರೇಟಿಗೆ ಏನೋ ಫುಡ್ ಸಿಗ್ಬೋದು. ಆ ರೀಸನಿಗೋಸ್ಕರ ನಾನು ಪಟಾಪಟ್ ಅಂತ ಹೋಗಬೇಕು. ಲೇಟ್ ಆದರೆ ನನಗೆ ಫುಡ್ ಸಿಗುತ್ತೆ ಹೊರತು ನಾನು ಬಸ್ ಸಿಗಲ್ಲ. ಹಾಗಾಗಿ ಇರೋ ದುಡ್ಡಲ್ಲಿ ಕಾಂಪ್ಲಿಕೇಶನ್ ಆಗಿದೆ ನನಗೆ. ಪಟಾಪಟ್ ಅಂತ ಹೋದರೆ ನನಗೆ ಬೆಸ್ಟು. ಇಲ್ಲಿಂದ ನಾನು ಹೆಚ್ಚು ಕಮ್ಮಿ 7-8 ಕಿಲೋಮೀಟ್ರ್ ಇದೆ. ಫಾಸ್ಟಾಗಿ ನಡ್ಕೊಂಡು ಹೋಗ್ಬಿಡ್ಬೇಕು.
ಗುರು ನಾಯಿಗಳೆಲ್ಲ ಬರ್ಸ್ಕೊ ಬರ್ತಿದ್ದಾವೆ ನಂಗೆ ನಡೆಯೋಷ್ಟೇ ನೋಡಿ. ಗೈಸ್ ನಾನು ಆಲ್ಮೋಸ್ಟ್ ಮೆಜೆಸ್ಟಿಕ್ ಹತ್ರ ಬಂದೆ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನನಗೆ ಮೆಜೆಸ್ಟಿಕ್ ಸಿಗುತ್ತೆ ಗೈಸ್. ಆಲ್ಮೋಸ್ಟ್ 9 ಗಂಟೆ ದಾಟಿದೆ ಅನಿಸುತ್ತೆ ಟೈಮು. ನನಗೆ 10 ಗಂಟೆಗೆ ಲಾಸ್ಟ್ ಇರೋದು, 10 ಗಂಟೆ 10:30. ಬಟ್ 10:30ಗೆ ನನಗೆ ಪ್ರಾಪರಾಗಿ ಬಸ್ ಸಿಗುತ್ತೆ ಅಲ್ವೋ ಗೊತ್ತಿಲ್ಲ. ಬಟ್ ನಾನು ಅಷ್ಟೊತ್ತಿಗೆ ಊಟ ಸಮೇತ ಮಾಡೋಗ್ಬೇಕಲ್ಲ, ಅದೇ ನನಗೆ ಮೈನು ಇರೋದು. ಲೆಟ್ಸ್ ಗೋ ಫಾರ್. ಅಣ್ಣ ಆ ಪ್ರೈಸ್ ಎಷ್ಟಣ್ಣ? 20 ರೂಪಾಯಿಗೆ ಏನು ಸಿಗುತ್ತಣ್ಣ? 20 ಏನು ಸಿಗುತ್ತೆ? ಅದು 100 ರೂಪಾಯಿ ಇಡೀ ದಿನ ಬೆಂಗಳೂರಲ್ಲಿ ಸರ್ವೈವ್ ಆಗಬೇಕು. ನನ್ನ ಹತ್ರ ಈಗ ಎಲ್ಲ ಖರ್ಚಾಗಿ 45 ರೂಪಾಯಿ ಉಳಿದಿದೆ. ಸೊ ನಾನು ಬಸ್ಸೆಲ್ಲ ಚಾರ್ಜ್ ಕಳ್ದು ನನ್ನ ಹತ್ರ 20 ರೂಪಾಯಿ ಉಳಿಯುತ್ತೆ. ಆ 20 ರೂಪಾಯಿ ಏನಾದ್ರು ತಿಂದು ಹೋಗ್ಬೇಕು. ಸೊ ಹಾಂ ಕೊಡಿ ರೈಸ್. ನನಗೆ 20 ರೂಪೀಸಲ್ಲಿ ಒಂದು ರೈಸ್ ಹಾಕಿ ಕೊಡ್ತಿದ್ದಾರೆ. ಆ್ಯಕ್ಚುಲಿ 50 ರೂಪೀಸ್ ಅಂತ ಹೇಳಿದ್ರು, ಬಟ್ 20 ರೂಪೀಸಿಗೆ ನನಗೆ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಊಟ ಇಲ್ಲ ಅಂತ ಬಂದಾಗ ಅವ್ರು ನೋಡಿ ಅವ್ರ ಬಿಸ್ನೆಸ್ಸನ್ನು ಇದು ಮಾಡ್ಕೊಂಡು ನನಗೆ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಸಕ್ಕತ್ತಾಗಿದೆ ಫ್ರೆಶ್ ಆಗಿ. ಜೀವನದಲ್ಲಿ ಫಸ್ಟ್ ಟೈಮ್ 100 ರೂಪಾಯಿ ವ್ಯಾಲ್ಯೂ ಇವತ್ತು ಅರ್ಥ ಆಗ್ತಿದೆ. ನಾನು ಡೈಲಿ ಏನಾರು ನಾನು ಇನ್ ಕೇಸ್ ನಾನು MG ರೋಡಿಗೆ ಏನಾರು ಹೋಗೋದಾಗಿದ್ರೆ ಪರ್ ಡೇ ನನಗೆ ಹೆಚ್ಚು ಕಮ್ಮಿ 300 ರೂಪಾಯಿ ಖರ್ಚಾಗೋದು. ಬಟ್ ಇವತ್ತು 100 ರೂಪೀಸಲ್ಲಿ ಹೋಗಿ ಬಂದು ಮೆಜೆಸ್ಟಿಕ್ಗೆ ಬರ್ತಿದ್ದೀನಿ. ಹೋಗಿ ಬರೋಕ್ಕೆ ಅಷ್ಟು ಖರ್ಚಾಗೋದು. ಊಟ ಗಿಟ ಎಲ್ಲ ಸೇರಿ 500 ರೂಪಾಯಿ ಆ ಥರ ಆಗೋದು. ಬಟ್ ಇವತ್ತು ನಾನು 100 ರೂಪಾಯಲ್ಲಿ ಇಡೀ ದಿನ ಕಳೆದಿದ್ದೀನಿ. ಯಾರು ಏನೇನು ಕಡಿಮೆ ರೇಟಿಗೆ ಕೊಟ್ಟರು ಅವ್ರಿಗಂತೂ ದೇವ್ರು ಸಿಕ್ಕಾಬಿಟ್ಟೆ ಒಳ್ಳೇದು ಮಾಡ್ತಾನೆ. ಫೈನಲಿ ನಾನು ಪಟಾಪಟ್ ಅಂತ ಊಟ ಮಾಡಿ ನಮ್ಮೂರು ಬಸ್ ಹತ್ತಿದೆ.